the body of Tipu Sultan was found here. ಟಿಪ್ಪು ಸುಲ್ತಾನ್ ಮೇ 4th 1799 ಟಿಪ್ಪುವಿನ ತಲೆಯ ಮೇಲ್ಗಡೆ ಹಣೆಯ ಮೇಲ್ಗಡೆ ಏಟು ಬಿದ್ದಿ ಆತನ ಸಾವಾಗಿರುತ್ತೆ. ಮಾರನೇ ದಿನ ಸಂಜೆ ಟಿಪ್ಪುವಿನ ದೇಹ ಸಿಗೋದು, ಅವತ್ತು ನೈಟೇ ಸಿಗೋದಿಲ್ಲ. ಅಂದ್ರೆ ಬ್ರಿಟಿಷರು ಹೊಡ್ಕೊಂಬಂದ್ರು ಇದೇ ಬಾಗ್ಲು. ಹೌದು, ಇದೇ ಆ ವಾಟರ್ ಗೇಟ್. ನಿಮ್ಗೆ ಆನೆ ಕೈಯಲ್ಲಿ ಗುದಿಸ್ತಾರೆ, ಅದನ್ನ ಆನೆಗೆ ಹೆಂಡ ಕುಡಿಸ್ಬಿಟ್ಟು ಗುದಿಸ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಬಹಳ ಐತಿಹಾಸಿಕವಾದ ಬಹಳ ಮಹತ್ವದ ಜಾಗ ನಾವಿರುವಂಥದ್ದು. ನೀವು ಇಲ್ಲಿ ಬೋರ್ಡ್ ಓದ್ತಿರೋ ಹಾಗೆ ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್. ಟಿಪ್ಪು ಸುಲ್ತಾನನ ದೇಹ ಇಲ್ಲಿ ದೊರಕಿತ್ತು ಅಂತ ಇದರ ಕನ್ನಡ ಭಾವಾರ್ಥ ಇದ್ರದ್ದು. ಸರ್ ಏನು ಸರ್ ವಿಷಯ ಇದು? ಇದು ಶ್ರೀರಂಗಪಟ್ಟಣ ಕೋಟೆಯ ಪಕ್ಕದಲ್ಲೇ ಇರೋಂಥ, ನಾವು ಲೋಕಲಾಗಿ ಕರೆಯೋದು ಟಿಪ್ಪು ಬಾಡಿ ಅಂದ್ಬಿಟ್ಟು. ಟಿಪ್ಪು ಬಾಡಿ ಅಂತ ಲೋಕಲಾಗಿ ಕರೆಯೋದು ನಾವು. ಸೊ ಸ್ಥಳೀಯ ಟಿಪ್ಪು ಬಾಡಿ ಅಂತ ಕರೀತಾರೆ. ಈಗ ಎಲ್ಲಿದೆಯಪ್ಪ ಅಂದರೆ ನಾನು ಟಿಪ್ಪು ಬಾಡಿ ಹತ್ರ ಇದ್ದೀನಿ ಅಂತ ಹೇಳ್ತಾರೆ. ಸೂಪರ್. ಓಕೆ. ಈಗ ಎಲ್ಲಿದೆಯಪ್ಪ ಅಂದರೆ ನಾನು ರಂಗನಾಥನ ದೇಶ ಹತ್ರ ಇದ್ದೀನಿ ಅಂತಾರೆ. ಹಾಗೆ ನಾವು ಎಲ್ಲಿದ್ದೀವಿ ಅಂದರೆ ಈಗ ನಾವು ಟಿಪ್ಪುವಿನ ದೇಹ ದೊರೆತ ಸ್ಥಳದಲ್ಲಿದ್ದೀವಿ. 4ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಟಿಪ್ಪುವಿನ ಮೃತದೇಹ ಇಲ್ಲಿ ಪತ್ತೆಯಾಗಲು, ಆ ಕಾರಣಕ್ಕೋಸ್ಕರನೇ ಇಲ್ಲಿ ಒಂದು ದಾಖಲೆ ಸಹಿತವಾದ ಒಂದು ಶಾಸನ ಹಾಕಿದ್ದಾರೆ. ಯಾವ ಯುದ್ಧ ಸ್ವಲ್ಪ ಹೇಳಿ ಸರ್? 4ನೇ ಆಂಗ್ಲೋ ಮೈಸೂರು ಯುದ್ಧ, ಟಿಪ್ಪು ಮತ್ತು ಬ್ರಿಟಿಷರ ವಿರುದ್ಧ ನಡೆಯುವಂಥದ್ದು. ಮೊದಲನೇ 2 ಯುದ್ಧ ಹೈದರಾಲಿ ನೇತೃತ್ವದಲ್ಲಿ ನಡೆಯುತ್ತೆ. ಟಿಪ್ಪುವಿನ ತಂದೆ 3-4 ಇದನ್ನು ಇವನೇ ಫೇಸ್ ಮಾಡ್ತಾನೆ, ಯಾರು ಟಿಪ್ಪು. 4ನೇ ಯುದ್ಧದಲ್ಲಿ ಟಿಪ್ಪುವಿನ ಮೃತದೇಹ ಇಲ್ಲೇ ಸಿಗೋದು. ಆದರೆ ಆತ ದಾಳಿಗೆ ಒಳಗಾಗುವಂಥ ಸ್ಥಳ ವಾಟರ್ ಗೇಟ್, ಅದು ಮುಂದೆನೇ ಇದೆ. ಇಲ್ಲಿಂದ ಸುಮಾರು ಒಂದು 100 ಮೀಟರ್ ಒಳಗಡೆ ಇದೆ. ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲೂ ಒಂದು ಬ್ರಿಟಿಷರು ಒಂದು ಇಂಗ್ಲೀಷ್ನಲ್ಲಿ ಒಂದು ಶಾಸನ ಬರೆಸಿದ್ದಾರೆ. ಟಿಪ್ಪು ಈ ಒಂದು ಭಾಗದಲ್ಲಿ ಬೀಳ್ತಾನೆ ಅನ್ನೋದನ್ನ ಹಾಕಿದ್ದಾರೆ. ಈಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಭಾಳ ಸ್ಪಷ್ಟವಾಗಿ ಹಾಕಿದ್ದಾರೆ, ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್ ಅಂತ. ಹಾಗೆ ಮಧ್ಯದಲ್ಲಿ ನಕ್ಷತ್ರ ಮತ್ತು ಚಂದ್ರಮ್ಮನ ಒಂದು ಆಕೃತಿನೂ ನೋಡ್ಬೋದು. ಬ್ರಿಟಿಷರು ಬರೆಸಿರೋ ಒಂದು ಕಲ್ಲಿನ ಶಾಸನ ಕೂಡ ನೋಡ್ಬೋದು. ಅದನ್ನು ನೋಡಿದ್ಮೇಲೆ ನಿಮಗೆ ಇನ್ನೊಂದು ವಿಚಾರ ತಿಳಿಸ್ತೀನಿ ಅಲ್ಲೇ. ಸೊ ಇದ್ರ ಕಥೆ ಅಲ್ಲೇ ಹೇಳ್ತೀರಾ? ಯಾಕಂದರೆ ನಿಮಗೆ ಸ್ಪಷ್ಟ ಆಗಬೇಕಲ್ಲ ನಿಮ್ಗೆ ಅದನ್ನು ತೋರಿಸ್ತಾ ಅಲ್ಲಿ ವಿವರಣೆ ಕೊಟ್ಟರೆ ನಿಮ್ಗೆ ಸ್ವಲ್ಪ ಒಂಥರ ಕ್ಲಿಯರಾಗಿ ಅರ್ಥ ಆಗುತ್ತೆ ಅದು. ಸರಿ, ಬನ್ನಿ ಸ್ನೇಹಿತರೆ, ಬರೀ 100 ಮೀಟ್ರು ಒಂದು 200 ಅಡಿ ದೂರದಲ್ಲಿರುವಂಥ ಜಾಗಕ್ಕೆ ಹೋಗೋಣಂತೆ. ಬನ್ನಿ, ಅಲ್ಲಿ ಮಿಕ್ಕಿದ ವಿಚಾರ ಮಾತಾಡೋಣ. ನೀವು ನೋಡ್ತಾ ಇರಲ್ಲ ಸ್ನೇಹಿತರೆ, ಈ ರಸ್ತೆ ಈ ಕಡೆ ನಮ್ಮ ಎದುರುಗಡೆ ಕಾಣುವಂಥ ಈ ರಸ್ತೆ ಹೈವೇ, ಬೆಂಗಳೂರು ಮೈಸೂರು ಹೈವೇಯಿಂದ ಒಳಗಡೆ ಬರುತ್ತಿದ್ದು. ಬೆಂಗಳೂರು ಮೈಸೂರು ಹೈವೇ ನೀವು ಈ ದಶಪಥ ರಸ್ತೆಲ್ಲಾದ್ರೂ ಬನ್ನಿ ಅಥವಾ ಹಳೆ ರಸ್ತೆಲ್ಲಾದರೂ ಬನ್ನಿ, ಬಂದು ನೀವು ಒಳಗಡೆ ಬಂತು ಅಂದರೆ 1 ಕಿಲೋಮೀಟ್ರ್ ಸುಮಾರಾಗುತ್ತೆ. ಇಲ್ಲಿ ಬಂದರೆ ನೀವು ಫ್ರಮ್ ರೈಟ್ ಸೈಡ್ ರಸ್ತೆಯಿಂದ ಬಲ ರಸ್ತೆಯಿಂದ ಬರಬೇಕಾದ್ರೆ ನೀವು ನೋಡಿ ವಾಟರ್ ಗೇಟ್ ಕಾಣುತ್ತೀರಿ. ವಾಟರ್ ಗೇಟು ಬಹಳನೇ ಐತಿಹಾಸಿಕ ಮಹತ್ವ ಇರುವಂತಹ ಮಾನ್ಯುಮೆಂಟ್, ದ ರೇರೆಸ್ಟ್ ಮಾನ್ಯುಮೆಂಟ್ ಇನ್ ಕರ್ನಾಟಕ ಸ್ನೇಹಿತರೆ. ಬಹಳ ಪ್ರಮುಖವಾದಂಥ ಸ್ಮಾರಕ. ಅದ್ರ ಕಥೆನ ನಮ್ಮ ಸರ್ ಮದನ್ ಸರ್ ಹೇಳ್ತಾರೆ. ಮದನ್ ಸರ್, ಟಿಪ್ಪು ಕಥೆಗೆ ಬರೋಣ. ಏನಿದು ವಾಟರ್ ಗೇಟ್? ಇದು ಪ್ರತಿನಿತ್ಯ ಆಗಿನ ಕಾಲದ ನಾಗರಿಕರು ನೀರಿನ ವ್ಯವಸ್ಥೆಗೆ ಬಳಸ್ತಾ ಇದ್ದಂಥ ಜಾಗ. ಇದು ಬ್ರಿಟಿಷರು ಕೊಟ್ಟಂಥ ಹೆಸರು ವಾಟರ್ ಗೇಟ್ ಅಂತೇಳಿ. ಇದ್ರ ಪಕ್ಕ ಉತ್ತರ ಕಾವೇರಿ ಹರಿಯುತ್ತೆ ಮತ್ತು ಕಂದಕದ ಪ್ರದೇಶನೂ ಇದೆ. ಅಂದರೆ ಕೋಟೆ ರಕ್ಷಣೆ ಕಂದಕ. ಇಲ್ಲಿ ಸ್ವಲ್ಪ ಕೋಟೆ ಯಾವ ಥರ ಇದೆ ಅಂದರೆ ಜಿಗ್ ಆಗಿದೆ. ನಿಮಗೆ ಹೊರಗಡೆ ನೋಡಿದ್ರೆ ಕೋಟೆ ಕಂಟಿನ್ಯೂಷನ್ ಕಾಣುತ್ತೆ, ಬಟ್ ಒಳಗಡೆ ಬಂದರೆ ಗೊತ್ತಾಗೋದು ಸ್ವಲ್ಪ ಒಳಗಡೆ ಬರೋದಕ್ಕೆ ಸ್ಥಳ ಇರೋದು. ಇಲ್ಲಿ ವಾಟರ್ ಗೇಟ್ ಅಂದರೆ ಜನ ಈ ಕೋಟೆ ಒಳಗಡೆ ಇದ್ದಂಥ ಜನ ನೀರನ್ನ ನಿತ್ಯ ಬಳಸಿದ್ರು ಅನ್ನೋ ಕಾರಣಕ್ಕೆ ವಾಟರ್ ಗೇಟ್ ಇಂಗ್ಲೀಷ್ನಲ್ಲಿ ಬರೆಸಿರೋಂಥ ಒಂದು ಶಾಸನ ನೋಡ್ಬೋದು. ಎಟ್ ದಿ ನಾರ್ದರ್ನ್ ಎಂಡ್ ಆಫ್ ದಿಸ್ ಆರ್ಚ್ ವೇ, ಈ ಕಾಮನ್ ಆ ಕಡೆ ಇರೋದು ಆರ್ಚ್ ವೇ ಫೆಲ್ ಟಿಪ್ಪು ಸುಲ್ತಾನ್ ಮೇ 4th 1799. ಅಂದ್ರೆ ನಾರ್ತ್ ಎಂಡ್ ಆಫ್ ದಿಸ್ ಆರ್ಚ್ ವೇ ಫೆಲ್ ಟಿಪ್ಪು ಸುಲ್ತಾನ್ ಮೇ 4 1799. ಅಂದ್ರೆ ಇದು ಬ್ರಿಟಿಷ್ ಹಾಕ್ಸಿರೋದು. ಯಾವ್ದೊಂದು ಸರಿ ಅಂತೀರಿ? ಈಗ ಟಿಪ್ಪುವಿನ ದೇಹ ಅಲ್ಲಿ ಸಿಕ್ತು, ಅಲ್ಲಿ ತೆಗೆಯಲಾಯಿತು ಅಂತೀರಿ. ಇಲ್ಲೊಂದು ಬ್ರಿಟಿಷರು ಬರೆಸಿರೋ ಒಂದು ಕಲ್ಲಿನ ಶಾಸನ ಇದೆ. ಈಗ 2 ಕಡೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಓಕೆ, ಇಲ್ಲೇ ನಿಮಗೆ 2 ಕಾಣಿಸ್ತಾ ಇದೆ. 2 ಕಥೆ ಇದೆ 100 ಮೀಟ್ರಲ್ಲಿ. 100 ಮೀಟ್ರಲ್ಲಿ 2 ಇದು ಟಿಪ್ಪುವಿನ ದೇಹ ದೊರೆಸೋ ಸ್ಥಳ ಅಂತ ASI ಬರೆಸಿರೋದು. ಇದು ಬ್ರಿಟಿಷರು ಬರೆಸಿರೋದು. ಓಕೆ, ಅಂದರೆ ಈ ಆರ್ಚು ಆ ಎಂಡಲ್ಲಿ ಟಿಪ್ಪುವಿನ ದೇಹ ಬೀಳುತ್ತು ಅನ್ನೋದನ್ನ ಒಂದು ಇದು ತೋರಿಸಿದ್ದಾರೆ. ಅಂದರೆ ಅವ್ರು ಕಲ್ಲಲ್ಲೇ ಬರೆಸ್ಕೊಬಿಟ್ಟಿದ್ದಾರೆ ಯಾರು? ಬ್ರಿಟಿಷರು. ಇದನ್ನೇ ಈ ಟಿಪ್ಪು ಯುದ್ಧ ಮಾಡ್ತಾ ಇರೋ ಒಂದು ಸನ್ನಿವೇಶದ ಒಂದು ಚಿತ್ರ
ಮಾನ್ಯುಮೆಂಟಲ್ಲಿ ಅದೇ ಅದು ನಮ್ಮ ಮ್ಯೂಸಿಯಮಲ್ಲಿ ಮ್ಯೂಸಿಯಮ್ ಟಿಪ್ಪುವಿನ ಸಮ್ಮರ್ ಪ್ಯಾಲೇಸ್ನಲ್ಲಿದೆ. ಆ ಚಿತ್ರದಲ್ಲಿ ಟಿಪ್ಪು ಕತ್ತಿ ಎತ್ತಿ ಒಬ್ಬ ಸೋಲ್ಜರ್ ಹೊಡೆಯೋಕೆ ಹೋಗ್ತಾನೆ, ಇನ್ನೊಬ್ಬ ಗುರಿ ಇಟ್ಟಿರ್ತಾನೆ ಹಣೆಗೆ. ಆ ಪೇಂಟಿಂಗಲ್ಲಿದೆ, ಆ ಒಂದು ಪೆನ್ಸಿಲ್ ಸ್ಕೆಚ್ ಪೇಂಟಿಂಗು ಅಲ್ಲಿ ನೋಡ್ಬೋದು. ಅಲ್ಲಿ ಅದಕ್ಕೂ ಇದಕ್ಕೂ ಎರಡಕ್ಕೂ ತಾಳೆ ಆಗುತ್ತೆ. ಈ ಜಾಗನೂ ಇದೆ ಬ್ಯಾಕ್ಡ್ರಾಪಲ್ಲಿ. ಹೌದು, ಆರ್ಚ್ ಇದೆ, ಅಲ್ಲಿ ಆರ್ಚ್ ಇದೆ, ತೋರಿಸ್ತೀನಿ. ಓಕೆ, ಸೊ ಇದೇ ವಾಟರ್ ಗೇಟು. ನೋಡಿ, ಇಲ್ಲಿಗೆ ಒಂದು ಬಾಗಿಲು. ಇಲ್ಲಿಲ್ಲ, ಇಲ್ಲಿಗೆ ಒಂದು ಬಾಗಿಲು ಆಯ್ತಾ. ನೋಡಿ ಸ್ನೇಹಿತರೆ, ಬಾಗಿಲು ಹಾಕಿ ಲಾಕ್ ಮಾಡೋಂಥ ಅದೇನಂತಾರೆ ತಿರ್ಗಿಸೋದು, ಬಾಗಿಲು ಟರ್ನಿಂಗ್ ಗ್ರೂ ಇದೆ ನೋಡಿ. ಇಲ್ಲೊಂದಿದೆ ನೋಡಿ, ಎರಡನೇದು. ಇಲ್ಲಿದೆ, ಇಲ್ಲೊಂದು ಬಾಗಿಲಿದೆ. ಕಬ್ಬಣ ಸರ್, ಕಬ್ಬಣ. ಹೌದು, ನಿಮಗೆ ಇಲ್ಲೊಂದು ಮರದ ಇದು ಬರ್ತಾಯಿತ್ತು ಎರಡು ಕಡೆ ಹಾಕೋದಕ್ಕೆ. ವುಡನ್ ನಿಮಗೆ ಎಂಟ್ರಿ ಆಗೋದಕ್ಕೆ ಅಷ್ಟು ಕಷ್ಟ ಇರಬೇಕಿತ್ತು. ಮೂರನೇದು ಇಲ್ಲೊಂದಿದೆ. ಸೊ ಒಂದೇ ಒಂದು ಬಾಗಿಲು, ಮೂರು ಬಾಗಿಲು ಅಂದರೆ ಅಷ್ಟು ಟೈಟ್ ಆಗಿದ್ದಂಥ ಜಾಗ, ಈಸಿಯಾಗಿ ಬರೋದಕ್ಕೆ, ಈಸಿಯಾಗಿ ಹೋಗೋದಕ್ಕೆ. ನಿಮ್ಗೆ ಹೇಳಿದೆ ಹಲವಾರು ಸುರಂಗಗಳ ಜಾಗ ಅಂತ, ಕೆಲವೊಂದಕ್ಕೆ ಕನೆಕ್ಟ್ ಆಗೋ ಜಾಗಗಳು ಇವು. ಬಟ್ ಇಂಥ ಮೂರು ಬಾಗಿಲಿದ್ದಂಥ ಕೋಟೆ ಗೋಡೆನೇ ಬ್ರಿಟಿಷರು ಹೊಡೆದಾಕ್ಬಿಟ್ಟವ್ರೆ ಸರ್, ಒಳಗಿನವರ ಸಹಾಯದಿಂದ. ಹೌದು, ಒಳಗಿನವರ ಒಂದು ಪಿತೂರಿಯಿಂದ. ಆತ ಜಸ್ಟ್ ಊಟ ಮಾಡ್ತಾ ಇರ್ಬೇಕಾದ್ರೆ ಸುದ್ದಿ ಬರುತ್ತೆ, ಈ ಥರ ವಾಟರ್ ಗೇಟಿಂದ ಎಂಟ್ರಿ ತೊಗೋತಾ ಇದ್ದಾರೆ ಅಂತ. ಅದು ಹೆಂಗೆ ಬಂದರು ಇಲ್ಲಿ ಇಷ್ಟು ಟೈಟ್ ಆಗಿರೋ ಜಾಗದಲ್ಲಿ ಅಂತ ನೋಡೋಕ್ಕೆ ಬಂದಾಗ ಇಲ್ಲಿ ಟಿಪ್ಪು ಬರ್ತಾರೆ. ಇಲ್ಲಿ ಪಿತೂರಿ ನಡೆಯುತ್ತೆ. ಪಿತೂರಿ ನಡೆದಾಗ ನಿಮ್ಗೆ ಹೇಳಿದ್ನಲ್ಲ ವಿದ್ಯುತ್ ಸನ್ನಿವೇಶ ನಡೀತು ಅಂತ, ಅದನ್ನು ನಾವು ದರ್ಯಾದೌಲತ್ತು ಟಿಪ್ಪುವಿನ ಬೇಸಿಗೆ ಅರಮನೆಯಲ್ಲಿ ನೋಡ್ಬೋದು. ನಂತರ ಮಾರನೇ ದಿನ ಸಂಜೆ ಟಿಪ್ಪುವಿನ ದೇಹ ಸಿಗೋದು. ಅವತ್ತು ನೈಟೇ ಸಿಗೋದಿಲ್ಲ ಟಿಪ್ಪುವಿಂದು, ಮಾರನೇ ದಿನ ಸಿಗುತ್ತೆ. ಅವತ್ತು ಸಂಜೆಗೆ ಧಾರಾಕಾರದ ಮಳೆ ಬೀಳುತ್ತಂತೆ. ಅವತ್ತು ಸ್ವಾತಿ ಮಳೆ ಅಂತೆ. ಅವತ್ತು ಮೇ 4 ಈವ್ನಿಂಗ್ ಯುದ್ಧ ಮುಗಿತಾ ಇದ್ದಂಗೆ ಸ್ವಾತಿ ಮಳೆ ಜಾಸ್ತಿ ಆಗುತ್ತಂತೆ. ಆ ಮಳೆ ಏನಾದ್ರು ಮೇ 4 ಹಿಂದಿನ ದಿನವೇ ಬಿದ್ದಿದ್ರೆ ನೀರು ಜಾಸ್ತಿ ಬರ್ತಾಯಿತ್ತು. ಕ್ಯಾರೆಸ್ ಕಟ್ಟಿರಲಿಲ್ಲ ಆಗಿನ್ನವೇ, ನೀರು ಸುಮ್ಮನೆ ಹೋಗೋದು ಹರ್ಕೊಂಡು. ಬ್ರಿಟಿಷರು ಬರೋಕ್ಕಾಗ್ತಾರಿಲ್ಲ ಅವತ್ತಿನ ದಿನ. ಅವತ್ತು ಜ್ಯೋತಿಷರು ಹೇಳಿರ್ತಾರಂತೆ ಟಿಪ್ಪುವಿಗೆ, ನೀನು ಇವತ್ತು ಇಂಥ ದಿನ ಹೋಗಬೇಡ ಅಂತ. ಹೋಗಬೇಡ ಅನ್ನೋ ಟೈಮ್ಗೆ ಅದೇ ಟೈಮ್ ಏನೂ ಮಾಡೋಕ್ಕಾಗಲ್ಲ. ಊಟ ಮಾಡ್ತಾ ಕೈ ತೊಳೆದ್ಬಿಟ್ಟು ಅರ್ಧಕ್ಕೇ ಇಲ್ಲಿಗೆ ಬರೋದು. ಬಂದು ಇದ್ದಿದ್ದ ಪಿತೂರಿಯಲ್ಲಿ ಸಿಲುಕಿ ಒಂದು ಸಾವಾಗುತ್ತೆ. ಇದೇ ಆ ವಾಟರ್ ಗೇಟ್ ನೋಡಿ. ಆರ್ಚು ಇನ್ನೇನು ಹೊರಟೋಗುತ್ತಿದ್ದು, ಇದು ತೊಗೊಂಬಿಡಿದ. ಸದ್ಯದಲ್ಲೇ ಇದನ್ನು ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡಿ ಇಟ್ಬಿಡೋಣ, ಯಾಕಂದರೆ ಬಿದ್ದರೆ ರಿಪೇರಿ ಮಾಡೋರು ಯಾರೂ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ನಿಮಗೆ ಭಾಳ ನಯಾ ನಾಜುಕಲ್ಲಿ ಕೀ ಸ್ಟೋನ್ಸ್ಗಳು ನೋಡ್ಬೋದು. ನಿಮ್ಗೆ ಯಾವುದೇ ಸಿಮೆಂಟ್ ಉಪಯೋಗಿಸಿಲ್ಲ. ಅದು ನಿಮಗೆ ಎಲ್ಲ ಒಂದು ಆರ್ಚು ಇದ್ರ ಸಪೋರ್ಟಲ್ಲೇ ನಿಂತಿರುತ್ತೆ. ಒಂದು ತೆಗೆದ್ರೆ ಒಂದು ಬಿದ್ದೋಗುತ್ತೆ, ಒಂದು ತೆಗೆದ್ರೆ ಇಡೀ ಸ್ಟ್ರಕ್ಚರ್ ಲೂಸ್ ಆಗೋಗುತ್ತೆ. ಒಂದು ತೆಗೆದ್ರೆ ಸಾಕು, ಇಲ್ಲಿ ತನಕ ಕಳಿಸ್ಕೊಳ್ಳುತ್ತೆ ಇದು. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಕೀ ಸ್ಟೋನ್ ಟೆಕ್ನಿಕ್. ಹೌದು, ಇದೇ ಥರ ಅರಮನೆಯಲ್ಲಿದೆ, ಮೈಸೂರು ಅರಮನೆಯಲ್ಲಿ. ಈ ಥರ ಇಲ್ಲಿ ಆರ್ಚ್ಗಳಿದೆ ನೋಡ್ಬೋದು. ಅಂದರೆ ಒಂದಕ್ಕೊಂದಕ್ಕೆ ಲಾಕ್ ಇರುತ್ತೆ. ಲಾಕ್ ಇರುತ್ತೆ ಅಂದರೆ ನಿಮಗೆ ಆ ಟೈಟಲ್ಲಿ ಅದು ಈಗಿನ ಕಾಲದಲ್ಲಿ ಆ ಒಂದು ಕಲೆ ಇಲ್ಲ. ಅದನ್ನು ಆಗಿನ ಕಾಲದಲ್ಲಿ ಮಾಡಿದರೆ ನಮ್ಗೆ ಈಸಿಯಾಗಿ ಸಿಗ್ತಾ ಇದೆ ನೋಡೋಕ್ಕೆ. ಅದನ್ನು ಗುರುತಿಸೋ ಕಣ್ಗಳಿಲ್ಲ ಜನಗಳಲ್ಲಿ. ಅದರ ಹಿಂದಿನ ಸೂಕ್ಷ್ಮ ಕಲೆಗಾರಿಕೆಯನ್ನು, ಸೂಕ್ಷ್ಮತೆಯನ್ನು ಗಮನಿಸುವ ಕಣ್ಣೇ ಇಲ್ಲ ನಮಗೆ. ಈಗ ಉದಾಹರಣೆಗೆ ಈ ಡೋರ್ ಇದೆ ನೋಡಿ. ಈ ಡೋರಲ್ಲಿ ಈ ಥರ ಏನಕ್ಕೆ ಹಾಕಿದ್ದಾರೆ ಅಂತ ಅಂದರೆ, ಈ ಡೋರ್ ಮಜಬೂತಾಗಿರಲಿ ಅಂತಲ್ಲ, ಆನೆ ಕೈಲಿ ತಳಿಸಿದ್ರೆ ಆನೆಗೆ ನೋವಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಕಬ್ಬಿಣದ ಒಂದು ಆಕೃತಿ ಮಾಡಿರೋದು. ಈ ಚೂಪಾದ ಹೌದು ಮೊನೆಗಳನ್ನ ಮಾಡೋದು. ಈಗ ಇವನ್ನ ನಮ್ಮ ರಂಗನಾಥನ ದೇವಸ್ಥಾನದಲ್ಲೂ ಆ ಥರ ಇದೆ, ದೊಡ್ಡದು. ನಿಮ್ದು ಆನೆ ಕೈಯಲ್ಲಿ ಗುದ್ದಿಸ್ತಾರೆ, ಅದನ್ನು ಆನೆಗೆ ಹೆಂಡ ಕುಡಿಸ್ಬಿಟ್ಟು ಗುದ್ದಿಸ್ತಾರೆ. ಅದಕ್ಕೂ ಜಗ್ಗುತ್ತೆ ಬಾಗಿಲು ಅನ್ನೋ ಕಾರಣದಿಂದ ಅದು ಮಾಡ್ತಾರೆ. ಆನೆಗಳಿಗೆ ಪೆಟ್ಟಾಗಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂಥ ಚೂಪಾಗಿ ಕಬ್ಬಿಣದ ಆಕೃತಿ ಮಾಡಿರ್ತಾರೆ. ಆದರೆ ಈ ಬಾಗಿಲು ಹಾಕಲ್ದ? ಆ ಕಾಲದ್ದೇನೆ ಇದು, ಟಿಪ್ಪು ಕಾಲದ್ದು. ಹೌದು, ಟಿಪ್ಪು ಕಾಲದ್ದೇನೆ. ಅಂದರೆ ಬ್ರಿಟಿಷರು ಹೊಡ್ಕೊಂಬಂದ್ರೆ ಇದೇ ಬಾಗಿಲು. ಹೌದು, ಬ್ರಿಟಿಷರು ಹೊಡ್ಕೊಂಡು ಬರಲಿಲ್ಲ. ಬ್ರಿಟಿಷ್ಗೆ ಓಪನ್ ಆಗಬೇಕು ಬಾಗಿಲು. ಅಂದರೆ ಒಳಗಡೆಯಿಂದನೇ ಬ್ರಿಟಿಷರಿಗೆ ದಾರಿ ತೋರಿಸೋಂಥ ಜಾಗ ನೋಡಿ. ಸೊ ಅವ್ರು ಇದನ್ನು ಹೊಡೆಯೋ ಪ್ರಯತ್ನನೇ ಮಾಡಿಲ್ಲ. ಆನೆ ತಗೊಂಬ ಗುದ್ಸೋದು ಏನು ಮಾಡಿಲ್ಲ. ಅವ್ರು ಬರೀ ತಲೆಯಲ್ಲೇ ಕೆಲಸ ಮಾಡಿಬಿಟ್ರು. ಅಷ್ಟೇ. ಆನೆ ತಲೆಯಲ್ಲಿ ಕೆಲಸ ಮಾಡಿಸಿಲ್ಲ, ತಮ್ಮ ತಲೆಯಲ್ಲೇ ಮಾಡಿದ್ದಾರೆ ಕೆಲಸ. ಜನಗಳ ತಲೆಗೆ ತುಂಬಿದ್ರು, ಕೆಲಸ ಮಾಡಿಸಿದ್ರು. ಇಟ್ ವಾಸ್ ಜಸ್ಟ್ ಓಪನ್ ಆಗೋಯ್ತು. ಟಿಪ್ಪುಗೆ ಇನ್ನೂ ಭಾಳಷ್ಟು ಕೆಲವೊಂದು ಇದಿದ್ದಾವೆ, ಹೌದು ಇಲ್ಲ ಅನ್ನೋಂಥ ಭಾಗಗಳಿದ್ದಾವೆ. ಯಾವ ಥರ ಅಂದರೆ, ಟಿಪ್ಪುವಿಗೆ ವಿಚಾರ ಗೊತ್ತಿರೋದಿಲ್ಲ. ಆಮೇಲೆ ಇಲ್ಲಿ ಮದ್ದಿನ ಮನೆಗಳಲ್ಲಿರೋ ಮದ್ದುಗಳಿಗೆ ತೊಪ್ಪೆ ಮತ್ತು ಎಣ್ಣೆ ಎಲ್ಲ ಸುರಿಸ್ಬಿಟ್ಟು ಅದು ಸಿಡಿದೇ ಇದ್ದಂಗೆ ಮಾಡಿರ್ತಾರೆ. ಇವೆಲ್ಲವೂ ಕೂಡ ಕೆಲವೊಂದು ದಾಖಲೆಗಳಲ್ಲಿ ದಾಖಲಾಗಿಲ್ಲ. ಅಂದರೆ ಒಳಗಿನ ವಿಚಾರಗಳೆಲ್ಲ ಭಾಳಷ್ಟು ಜನ ಗೊತ್ತಿತ್ತು. ಅಂದರೆ ಭಾಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಈ ಯುದ್ಧಕ್ಕೆ ಸಂಬಂಧಪಟ್ಟಂಗೆ. ಉದಾಹರಣೆಗೆ ಕೆಲವೊಂದಷ್ಟು ಜನ ಮುಖಂಡರುಗಳು, ಆಗಿನ ಕಾಲದ ಮುಖಂಡರುಗಳು, ಮೀರ್ ಸಾದಿಕ್ಕು,
ಬೇರೆ ಬೇರೆ ಸೈನ್ಯಗಳೆಲ್ಲ ಇನ್ವಾಲ್ವ್ ಆಗಿತ್ತು. ಅದನ್ನು ನಿಮಗೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಿರ್ಮಾಣ ಮಾಡಿರೋ ಒಂದು ಸ್ಮಾರಕ ಸ್ತಂಭದಲ್ಲಿ ಸತ್ತಿರೋರು ಮತ್ತು ಕಣ್ಮರೆ ಆದವರು ಏಟಾಗಿರೋ ದಾಖಲೆಗಳೆಲ್ಲ ಇದೆ, ಅದರಲ್ಲಿ ತೋರಿಸ್ತೀನಿ ನಿಮಗೆ. ಸರ್, ಆ್ಯಂಡ್ ಇಟ್ ವಾಸ್ ಸೋ ಸಿಂಪಲ್. ಬ್ರಿಟಿಷ್ನವರು 3 ಯುದ್ಧಗಳನ್ನು 4 ಯುದ್ಧ ಮಾಡಿದ್ರು. ಯಾರು ಈ ಮೈಸೂರು ಟಿಪ್ಪು ಮತ್ತು ಹೈದರಾಬಾದ್ ಜೊತೆಗೆ 2 ಯುದ್ಧ ಹೈದರಾಬಾದ್ ಗೆದ್ದಿದ್ದ, 3ನೇದು ಟಿಪ್ಪು ಸೋತಿದ್ದ, 4ನೇದರಲ್ಲಿ ಅವರು ಗೆಲ್ಲಲೇಬೇಕು ಮತ್ತು ಕೊಲ್ಲಲೇಬೇಕು ಅಂತ ಬಂದರು. ಸೊ ಇಟ್ ವಾಸ್ ಎಲ್ಲ ಸೆಟಪ್ ಮಾಡಿದರು, ಅವ್ರು ಬಂದರು, ಓಪನ್ ಆಯಿತು. ಆದರೆ ಟಿಪ್ಪು ಸಾಮಾನ್ಯ ಯೋಧನಾಗಿ ಆತನ ಸಾವಾಗುತ್ತೆ. ಅಂದರೆ ಬ್ರಿಟಿಷರಿಗೂ ಗೊತ್ತಿರಲ್ಲ ಈತ ಟಿಪ್ಪು ಸುಲ್ತಾನ್ ಅಂತ. ಹೇಗಾಯಿತು ಅಂದರೆ ಈಗ ಹಾಕಿದ್ದಾರೆ ಅದನ್ನ ದೇಹ ಇಲ್ಲಿ ಬಿದ್ದಿತ್ತು ಅಂತ. ಸೊ ಹೇಗಾಯಿತು? ಈಗ ನಿಮಗೆ ಯಾವುದೇ ಒಂದು ಯುದ್ಧ ನೋಡಿದ್ರು ಒಬ್ಬ ಸೇನಾಧಿಪತಿ, ದಂಡಾಧಿಕಾರಿ, ದಂಡನಾಯಕ, ಒಬ್ಬ ಏನು ಮಾಡ್ತಾನೆ, ಆತ ಏನು ಮಾಡ್ತಾನೆ, ಅವನು ಹಿಂದೆ ಇರ್ತಾನೆ, ಮುಂದೆ ಮಾಡಿಸ್ತಾ ಇರ್ತಾನೆ. ಆದರೆ ಟಿಪ್ಪುವಿನ ಒಂದು ದೌರ್ಭಾಗ್ಯಕ್ಕೆ ಏನಾಗುತ್ತೆ ಅಂದರೆ ಆತ ನೇರವಾಗಿ ಏನಾಗಿದೆ ಅಂತ ನೋಡೋದಕ್ಕೆ ಬಂದು ಸಿಲುಕಾಕೊಳ್ಳೋದು. ಅದು ಆ ಟೈಮಲ್ಲಿ ನಿಮಗೆ ದರ್ಯಾ ದೌಲತ್ತಲ್ಲಿ ಇರೋವಂಥ ಒಂದು ಚಿತ್ರ ಏನು ಹೇಳ್ತದೆ, ಏನು ತೋರಿಸುತ್ತೆ ಅಂದರೆ ಆತನ ಸೊಂಟದ ಪಟ್ಟಿ ಈ ಥರ ಚಿನ್ನದ ಬೆಲ್ಟ್ ಇರ್ತದೆ. ಆ ಚಿನ್ನದ ಬೆಲ್ಟ್ನ ಒಬ್ಬ ಬ್ರಿಟಿಷ್ ಸೈನಿಕ ಕಿತ್ಕೊಳ್ಳೋಕೆ ಬರ್ತಾನೆ. ಆ ಕಿತ್ಕೊಳ್ಳೋಕೆ ಬರಬೇಕಾದ್ರೆ ಟಿಪ್ಪು ಅದನ್ನು ತಡೆಯೋದಕ್ಕೆ, ಅಂದರೆ ಕತ್ತಿ ಎತ್ಕೊಂಡು ಅವನು ಹೊಡೆಯೋದಕ್ಕೆ ಎತ್ತಿರ್ತಾನೆ. ಅದೇ ಆಪೋಸಿಟ್ ಇನ್ನೊಬ್ಬ ಸೈನಿಕ ಆತನ ತಲೆಗೆ ಗುರಿ ಇಟ್ಟಿರ್ತಾನೆ, ಯಾವುದರಲ್ಲಿ ಬಂದೂಕಲ್ಲಿ. ಆ ಚಿತ್ರ ಅದನ್ನು ತೋರಿಸುತ್ತೆ. ಆವಾಗ ನೀವು ಏನು ತಿಳ್ಕೊತೀರಿ ಅಂದರೆ ಅಲ್ಲೇ ಶೂಟ್ ಮಾಡ್ದ ಅಂತಲೇ ತಿಳ್ಕೊಬೇಕು ನೀವು. ಎಸ್. ಹಾಗೆ ಟಿಪ್ಪುವಿನ ಬಲೆಯ ತಲೆಯ ಮೇಲ್ಗಡೆ, ಹಣೆಯ ಮೇಲ್ಗಡೆ ಏಟು ಬಿದ್ದು ಆತನ ಸಾವಾಗಿರ್ತದೆ. ಗುಂಡೇಟ್ ಬಿದ್ದು. ಒಂದೇ ಒಂದು ಗುಂಡೇಟ್ ಬಿದ್ದು ಆತನ ಸಾವಾಗಿರ್ತದೆ. ಅಲ್ಲಿಗೆ ಆ ಪೇಂಟಿಂಗನ್ನು ಅದು ನಮ್ಗೆ ಎವಿಡೆನ್ಸ್ ಆಗುತ್ತೆ. ಇಲ್ಲೂ ನೋಡ್ಬೋದು, ಈ ಆರ್ಚ್ ವೇ ಹತ್ರ ಟಿಪ್ಪು ಬಿದ್ದ ಅನ್ನೋದು ಕಲ್ಲಾಕ್ಸಿದ್ದಾರೆ. ಕಲ್ಲು ಹಾಕ್ಸಿದ್ದಾರೆ, ಬ್ರಿಟಿಷ್ ಹಾಕ್ಸಿದ್ದಾರೆ. ಶಿಲಾಶಾಸನ. ಅದೇ ನಿನ್ನೆ ಮೊನ್ನೆ ಹಾಕ್ಸಿರೋದಲ್ಲ. ಅಯ್ಯೋ, ಅವಾಗಲೇ ಹಾಕ್ಸಿರೋದು. ಅವ್ನು ಟಿಪ್ಪು ಸತ್ತ ಅಂತ ಗೊತ್ತಾದ್ಮೇಲೆ ಹಾಕ್ಸಿರೋದು ಅದು. ಸೊ ಏನಾಯಿತು ಇದು ಬಂದರು. ಬಂದಾಗ ಏನಾಗಿದೆ ಅಂತ ನೋಡೋಕೆ ಬಂದಾಗ ಪಿತೂರಿಗೆ ಒಳಗಾಗ್ತಾರೆ. ನಾವು ಬೇರೆ ಇನ್ನೇನೋ ಹೇಳೋದಕ್ಕೆ ಅದು 4-6 ಜನ 4-6 ಥರ ವ್ಯಾಖ್ಯಾನ ಕೊಟ್ಟಿರ್ತಾರೆ. ಈಗ ನಾನು ಇಂಥದ್ದೇ ಓದಿ ಇಂಥದ್ದೇ ಮಾಡಿ ಅನ್ನೋದಕ್ಕೆ ನಾವು ಈಗ ನಾನು ಹೇಳ್ಬೋದು BL ರೈಸ್ ಅವ್ರದ್ದು ಓದಿ, ಆಮೇಲೆ ಇಲ್ಲಿ ಲೋಕಲ್ ಆಥರ್ ಅವ್ರದ್ದು ಓದಿ ಅಂತ ಹೇಳ್ಬೋದು, ಮೈಸೂರು ಗೆಜೆಟಿಯರು ಓದಿ ಅಂತ ಹೇಳ್ಬೋದು. ಏನೇ ಮೈಸೂರು ಗೆಜೆಟಿಯರಲ್ಲಿ ಈ ರೀತಿ ಹಲವಾರು ಅನುಮಾನಾಸ್ಪದವಾಗಿ ಇರೋಂಥ ಸನ್ನಿವೇಶಗಳು ನಿಮಗೆ. ಈಗ ಇಂಥವ್ರು ಹೊಡೆದ್ರು ಅಂತ ಹೇಳೋಕ್ಕೆ ಬರೋದಿಲ್ಲ. ಕ್ಯಾಪ್ಟನ್ ಬೇಯರು ಹೊಡೆದಿರ್ತಾನೆ, ಜನರಲ್ ಹ್ಯಾರಿಸು ಲೀಡ್ ಮಾಡ್ತಾ ಇರ್ತಾನೆ, ಆರ್ಥರ್ ವೆಲ್ಲೆಸ್ಲಿ ಇದೆಲ್ಲ ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ. ಸಾಮಾನ್ಯ ಸೈನಿಕನ ಗುಂಡಿಗೆ ಬಲಿಯಾಗೋದು. ಬ್ರಿಟಿಷ್ ಕಡೆಯ ಒಬ್ಬ ಸಾಮಾನ್ಯ ಸೈನಿಕನ ಗುಂಡು. ಆತ ಏನು ಹೊಡಿತಾನೆ, ಈತ ಟಿಪ್ಪು ಅನ್ನೋದು ಅವನ ವಿವೇಚನೆಗೂ ಇಲ್ಲ. ಈಗ ನೀವೇ ಟಿಪ್ಪು, ನಿಮ್ಮ ಹತ್ರ ಒಂದು ಚಿನ್ನದ ಬೆಲ್ಟ್ ಇದೆ, ಅದ್ರಲ್ಲಿ ಬೆಲ್ಟ್ ಅನ್ನೋದೇ ತೋರಿಸಿದ್ದಾರೆ. ಆ ಬೆಲ್ಟ್ನ ಕಿತ್ಕೋತಾ ಇರ್ತಾನೆ. ಆ ಬೆಲ್ಟು ಚಿನ್ನದ್ದು ವಿತ್ ಪ್ರೆಷಿಯಸ್ ಸ್ಟೋನು ಇನ್ಲೈ ಮಾಡಿರ್ತಾರೆ. ಕಿತ್ಕೋಬೇಕಾದ್ರೆ ಒಬ್ಬ ರಾಜನ್ನ, ಈಗ ಸಾಮಾನ್ಯವಾಗಿ ಇಲ್ಲಿ ಯಾರೋ ಒಬ್ಬ ಮಿನಿಸ್ಟ್ರು ಜೊತೆಲಿ ಹೋಗ್ಬೇಕಾದ್ರೆ ತಲೆ ಮೇಲೆ ಪೈಡ್ ಅಂತ ಹೊಡೆದ್ಬಿಡ್ತಾನೆ ಒಬ್ಬ ಮಿನಿಸ್ಟ್ರು. ಉದಾಹರಣೆಗೆ ಒಬ್ಬ CM ಪೊಲೀಸನ್ನು ಕೈ ಎತ್ತಕ್ಕೆ ಹೊಡೆದು ದೂರ ತಳ್ಳಿಬಿಡ್ತಾರೆ. ಯಾರ ನೀನು ಈ ಥರ ಎಲ್ಲ ಅಂತಾರೆ. ಆಗ ಟಿಪ್ಪು ಸರ್ವಾಧಿಕಾರಿ ಇಡೀ ಸೌತ್ ಇಂಡಿಯಾನೇ ಆಳ್ತಿದ್ದಂಥ ಒಬ್ಬ ಪರಾಕ್ರಮ. ಆತನ ಸೊಂಟಪಟ್ಟಿ ಕೈ ಹಾಕಿದಾಗ ಆತ ಇನ್ನೆಷ್ಟು ರೋಷ ಹೋಗಿರಬಾರ್ದು, ಅದನ್ನು ಎತ್ತಿ ಹಿಂಗೆ ಹೊಡೆಯೋಕೆ ಹೋಗ್ತಾನೆ. ಅಲ್ಲಿದ್ದವನು ಇನ್ನೊಬ್ಬ ಹೊಡಿತಾನೆ ಅಷ್ಟೇ. ಅದು ಪೇಂಟಿಂಗ್ ಇದೆ, ಅದು ತೋರಿಸ್ತೀನಿ. ಅದನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡ್ತದೆ. ಈಗ ನಾನು ಇಷ್ಟು 100 ಮಾತಲ್ಲಿ ಹೇಳೋದು ಒಂದು ಚಿತ್ರ ಹೇಳ್ಬಿಡ್ತೇನೆ. ಈಗ ಆರ್ಚ್ ವೇನಲ್ಲಿ ಇಲ್ಲಿ ಓಡ್ತಾರೆ. ಹೌದು ಸರ್, ಹೌದು. ಈ ಆರ್ಚ್ ವೇನಲ್ಲೇ ಬಿದ್ದ ಅನ್ನೋದು ಆ ಪೇಂಟಿಂಗಲ್ಲೂ ಇದೆ, ಇಲ್ಲಿ ಶಾಸನದಲ್ಲೂ ಇದೆ, ಕಲ್ಲಲ್ಲೂ ಇದೆ. ಅದನ್ನು ನಾನು ಹೇಳಿದ್ನಲ್ಲ, ಬಂದು ಪೆನ್ಸಿಲಲ್ಲಿ ಇದು ಸೀಮೆ ಸುಣ್ಣದಲ್ಲಿ ತಿದ್ಬಿಟ್ಟು ಹೋಗಿದ್ರು ಅಂತ. ಇದು ಅದೇನೆ. ಆದರೆ ಈಗ ಅಲ್ಲಿ ಇದು ಟಿಪ್ಪು ಮಡಿದ ಸ್ಥಳ ಅಂತ ಬೋರ್ಡ್ ಹಾಕಿದಾರಲ್ಲ, ಅಲ್ಲೇನಿದೆ ಗೊತ್ತಾ? ಟಿಪ್ಪು ದೇಹ ಇಲ್ಲಿ ಬಿದ್ದೋಗುತ್ತೆ, ಅನೇಕ ಸೈನಿಕರ ಬಾಡಿ ಮಧ್ಯದಲ್ಲಿ ಬಿದ್ದೋಗಿತ್ತು ಅಂತ ತೆಗೆದ್ರು ಅಂತಾರೆ. ಅದು ಎಷ್ಟು ಸತ್ಯ? ಅಥವಾ ಇಲ್ಲಿ ಬಿದ್ದಿರ್ಬೋದು ಆ ಥರ? ಸರ್ ಇಲ್ಲ, ಆತನ ಗುಂಡೇಟ್ ಬಿದ್ದಾಗ ತಗೊಂಡೋಗಿರ್ಬೋದು ಆತನ ಸಹಚರಗಳು. ತಗೊಂಡೋದಾಗ ಆತನಿಗೂ ಗುಂಡೇಟ್ ಬಿದ್ದು ಆತನು ಅಲ್ಲೇ ಪ್ರಾಣತ್ಯಾಗ ಆಗಿದೆ. ಮಾರನೇ ದಿನ ಹುಡುಕ್ಬೇಕಾದ್ರೆ ಈ ದೀವಟಿಗೆ ಅಂತ ಏನು ಹೇಳ್ತೀವಿ, ಪಂಜು, ಆ ಪಂಜಿನ ಸಹಾಯದಿಂದ ಸಂಜೆ ಹೊತ್ತಿಗೆ ಆತನ ದೇಹ ಸಿಕ್ಕಿದ್ದು. ಸಂಜೆ ಸುಮಾರು ಒಂದು 7 ಗಂಟೆ ಸಮಯದಲ್ಲಿ ಆತನ ದೇಹ ದೊರೆಯುತ್ತೆ. ಅದೇ ಮಳೆ ಏನಾದ್ರು
ರಾತ್ರಿ ಬಿದ್ದುಬಿಟ್ಟಿದ್ದಿದ್ರೆ ಅಂದರೆ ಹಿಂದಿನ ದಿನ ಬಿದ್ದುಬಿಟ್ಟಿದ್ರೆ ಯುದ್ಧ ಆಗೋ ಸಂಭವ ಭಾಳ. ಮೇ 3ನೇ ತಾರೀಕು ಬಿದ್ದಿದ್ರೆ, ಮೇ 3ನೇ ತಾರೀಕು ಬಿದ್ದಿದ್ರೆ 4ನೇ ತಾರೀಕು ಯುದ್ಧನೇ ಇಲ್ಲ. KRS ಡ್ಯಾಮ್ ಇಲ್ಲ, ಡೈರೆಕ್ಟ್ ಮಳೆ ನೀರೆಲ್ಲ ಹಿಂಗೆ ಬರ್ತಾಯಿತ್ತು. ಮಳೆ ನೀರು ಹರಿವು ಜಾಸ್ತಿ ಇರ್ತಿತ್ತು ಹೊಳೆಯಲ್ಲಿ, ಬರೋಕ್ಕೆ ಅವಕಾಶ ಇರ್ತಿರಲಿಲ್ಲ. ಆವತ್ತೊಂದು ದಿನ ಆತ ಬರಬಾರ್ದಾಗಿತ್ತು, ಬಂದ್ಬಿಟ್ಟು. ಇಲ್ಲ ಇನ್ನೆಲ್ಲರೂ ಒಂದು ಕಡೆ ಅದೇ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತಾರಲ್ಲ, ಅದನ್ನು ತಪ್ಪಿಸ್ಕೋಬೇಕಿತ್ತು. ಇದು ಇಲ್ಲಿಗೆ ನಿಮಗೆ ಒಂದು ಕನ್ಫರ್ಮ್ ಸಿಗುತ್ತೆ, ಎಲ್ಲಿ ಸತ್ತ ಹೇಗೆ ಸತ್ತ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮಿಕ್ಕಿದ್ದು ನಾವಲ್ಲಿ ಯಾವುದೋ ಫೋಟೋ ಪೇಂಟಿಂಗ್ ಏನಿದೆ ಅದು ನೋಡಿದಾಗ ನಿಮಗೆ ಕರೆಕ್ಟ್ ತಾಳೆ ಹಾಕ್ಬೋದು ನೀವು. ಈಗ ಯಾರೋ ಒಬ್ಬರು ಹೇಳೋದು ಟಿಪ್ಪು ಡ್ರಾಪ್ ಅಂದರೆ ಟಿಪ್ಪು ಬ್ರಿಟಿಷರು ಅಟ್ಟಿಸ್ಕೊಂಡು ಬಂದಾಗ ಟಿಪ್ಪು ಅಲ್ಲಿಂದ ಕುದುರೆ ಮೂಲಕ ಹಾರಿ ತಪ್ಪಿಸ್ಕೊಂಡ ಅಂತ ಭಾಳಷ್ಟು ಜನ ಕಥೆಗಳು ನಂಬ್ತಾರೆ. ನಂದಿ ಬೆಟ್ಟ ಟಿಪ್ಪು ಡ್ರಾಪ್. ಟಿಪ್ಪು ಡ್ರಾಪ್ ಅಂದರೆ ಟಿಪ್ಪು ಅಲ್ಲಿಂದ ಜಂಪು ಹಾರಿದ್ದು ಅಂತ ಜನಾಂಗ ಕೆಲವೊಬ್ರು ಹೇಳಿದ್ರಿಂದ ನಾನು ಕೇಳಿದ್ದೀನಿ ಕಿವಿಯಾರೆ. ಟಿಪ್ಪು ಡ್ರಾಪ್ ಇರೋದು ಪನಿಷ್ಮೆಂಟ್ಗೆ. ಆದರೆ ಸ್ವಲ್ಪ ಆತುರವಾಗಿ ತಿಳ್ಕೊಳ್ಳೋ ಬರದಲ್ಲಿ ಅರ್ಥ ಮಾಡ್ಕೊಳ್ಳೋರು ಕೆಲವು ಸ್ಥಳೀಯರು ಸ್ವಲ್ಪ ನಾಲೆಡ್ಜ್ ಇಲ್ಲದೆ ಇರೋರು ಆ ಥರ ತಿಳ್ಕೊಂಡ್ಬಿಡ್ತಾರೆ. ಅಥವಾ ನಾನು ಹಿಂಗೆ ಅರ್ಥ ಮಾಡ್ಕೊಂಡೆ, ಈಗ ಟಿಪ್ಪುಗೆ ಗುಂಡೇಟಿಲ್ಲಿ ಬೀಳುತ್ತೆ ಗೊತ್ತೀನಿ. ನೀವು ಹೇಳಿದಾಗೆ ಆತನ ಸಹಚರರು ಟಿಪ್ಪು ಕಡೆಯವರು ಶಾಕ್ ಆಗಿ ಇದು ನಮ್ಮ ರಾಜನಿಗೆ ಗುಂಡೇಟ್ ಬಿತ್ತು ಅಂತ ಆತನ ಇಲ್ಲಿಂದ ಬರೀ 100 ಮೀಟರ್ ದೂರದಲ್ಲಿರುವಂಥ ಆ ಜಾಗಕ್ಕೆ ಕರ್ಕೊಂಡೋಗಿರೋ ಸಾಧ್ಯತೆ ಇದೆ. ಆತ ಅಲ್ಲಿ ರಕ್ತಸ್ರಾವ ಹೆಚ್ಚಾಗೋ ಸತ್ತಿರೋ ಸಾಧ್ಯತೆ ನೋಡಿ. ಬ್ರಿಟಿಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ಟಿಪ್ಪು ಬಿದ್ದ ಸ್ಥಳ, ಮೃತದೇಹ ದೊರೆತ ಸ್ಥಳ ಅಂತ ಅಲ್ಲಿ ತೋರಿಸಿದ್ದಾರೆ. ಮೃತದೇಹ ದೊರೆತ ಸ್ಥಳ, ಅದು ಬಿದ್ದ ಸ್ಥಳ ಇದು. ಅಂದ್ರೆ ಇಲ್ಲಿ ಕ್ಯಾರಿ ಮಾಡಿದ್ದಾರೆ, ಅಲ್ಲಿ ತನಕ ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಯಾರೋ ಅವ್ರ ಕಡೆಯವ್ರು ಮಾಡಿದ್ದಾರೆ, ಅವರು ಅಲ್ಲಿ ಪ್ರಾಣ ಕಳ್ಕೊಂಡಿರ್ಬೋದು. ಅವ್ರ ನಂಬಿಕಸ್ಥ ಒಬ್ಬ ರಾಜ ಖಾನ್ ಅಂತ ಹೆಸರಿನ ವ್ಯಕ್ತಿ, ಇನ್ನೇನೋ ಹೆಸರು ರಾಜ ಖಾನ್ ಅಂತಲೇ ಬರುತ್ತೆ, ಆತ ನಂಬಿಕಸ್ಥ ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಮಾಹಿತಿ ಇದೆ. ಆದರೆ ದೊರೆತ ಸ್ಥಳ ಅದು, ಬಿದ್ದ ಸ್ಥಳ ಇದು. ಇದೆಲ್ಲ ಪೇಂಟಿಂಗಲ್ಲಿದೆ. ದೇವಸ್ಥಾನ ಇಲ್ಲ, ಇದು ಮಾತ್ರ ಇದೆ. ಈ ಆರ್ಚ್ ಇದೆ. ಹೌದು, ಅದು ಕೋಟೆ ಗೋಡೆಗೆ ಹೊಂದ್ಕೊಂಡಿರುವಂಥ ಆಂಜನೇಯ ದೇವಸ್ಥಾನ. ಇದು ಆರ್ಚ್ವೇ ಅಂದರೆ ನಾರ್ತ್ ಆರ್ಚ್ವೇ ಅಂದರೆ ಇದೇನೆ. ಈಗ ನಾನು ಸ್ಪಷ್ಟ ಆಯಿತು, ಟಿಪ್ಪುದು ಬಾಡಿ ಎಲ್ಲಿ ಬಿದ್ದಿದ್ದಲ್ಲಿ ದೇಹ ದೊರೆತ ಸ್ಥಳ ಅಲ್ಲಿ. ಎಂಟ್ರಿ ಆಗಿದ್ದು ಬ್ರಿಟಿಷ್ ಇಲ್ಲಿಂದ. ಬನ್ನಿ ನೋಡೋಣ. ನೋಡಿ, ಇದು ಕಾವೇರಿ ಒಳಗೆ ಹೋಗುತ್ತೆ ಈಗ. ಇದು ಕಾವೇರಿ ಒಳ್ಳೆ. ಸರ್, ಈಗ ನಾವು ಹೋಗ್ತಿರೋ ಈ ಜಾಗದಲ್ಲಿ ನೀವು ಹೇಳಿದಾಗೆ ಈ ವೆಲ್ಲೆಸ್ಲಿ ಅವರೆಲ್ಲ ಓಡಿದ್ದಾರೆ ಒಂದು ಕಾಲದಲ್ಲಿ. ಹೈವೇ ಯುದ್ಧ ಮುಗಿದ ಮೇಲೆ ಎಲ್ಲ ಒಂದು ಸರ್ವೆ ಹೊಡೆದಿದ್ದಾರೆ ಅವರು. ಸರ್ವೆ ಹೊಡೆದಿದ್ದಾರೆ. ಅಂದ್ರೆ 4th ಆಂಗ್ಲೋ ಮೈಸೂರು ವಾರ ಒಂದೇ ದಿನದಲ್ಲಿ ಮುಗಿದೋಗಿದೆ. 6 ಗಂಟೆಲಿ ಮುಗಿದೋಗಿದೆ. 6 ಅವರ್ಸು. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಆಯಿತು, 6 ಗಂಟೆಗೆ ಮುಕ್ತಾಯ. ಬಾಡಿ ಸಿಕ್ಕಿದ್ರೆ ಕ್ಲೋಸು. ಬಾಡಿ ಸಿಕ್ಕಿದ್ದು 7 ಗಂಟೆ, 7:30, 8 ಗಂಟೆ ಹತ್ರ. ಅಲ್ಲಿ ಯಾವಾಗ ಗುಂಡು ಹೊಡಿತು ಮುಗಿದ ಕತೆ ಅಷ್ಟೇ ಸರ್. ಅದು ಯುದ್ಧನೇ ಅಲ್ಲ ಸರ್, ಜಸ್ಟ್ ಲೈಕ್ ಪಿತೂರಿ. ಮಲಗಿದ್ದವನ ಮೇಲೆ ತಲೆ ಎತ್ತಾಕಿದ್ದು, ಕಲ್ಲೆತ್ತಾಕಿದ್ದು. ಅಯ್ಯೋ ಸರ್, ಅಂದರೆ ಯಾವ್ಯಾವ ರೇಂಜಿನ ಆಫೀಸರ್ಸ್ನ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಅಂದರೆ ಇದು ಅದು ಅವರು ಬ್ರಿಟಿಷರು ಜಾಣರು ಅಂತಲ್ಲ, ನಮ್ಮವ್ರು ದಡ್ರು ಅಂತ ಅರ್ಥ ಅಷ್ಟೇ. ಅಥವಾ ನಮ್ಮವ್ರಿಗೆ ಇದಿಲ್ಲ, ಕೃತಜ್ಞತಾ ಭಾವ ಸರ್. ಒಗ್ಗಟ್ಟಿಲ್ಲ. ಬಟ್ ಹಣ ಕೊಟ್ಟರೆ ಏನು ಬೇಕಾದ್ರೂ ಮಾಡೋ ಕಡೆ ಆಗ್ಬಿಡ್ತಾರೆ ಇವರು. ಅದು ನಮ್ಮ ಇದ್ದು ಕೆಲವೊಂದು ಕೆಟ್ಟ ಬುದ್ಧಿಗಳಲ್ಲಿ ಇದು ಒಂದು ದುರಾಸೆ ಅಲ್ಲ. ಅದನ್ನು ಅವ್ರು ತುಂಬ ಚೆನ್ನಾಗಿ ಬಳಸಿದ್ರು ಅವರು. ಅಯ್ಯೋ ಸಾಕಾದಾಗ ಬಳಸಿದ್ರು ಸರ್. ಅವರು ಏನೇನು ಬಳಸಬೇಕೋ ಅವರು ಚಾಣಕ್ಯಂದು ನೀತಿ ಬುಕ್ ಬರೆದಿದ್ದಾರೆ ನಮ್ಮಲ್ಲಿ, ಅಷ್ಟೇ ಅನುಸರಿಸಿದ್ದು ಅವರು. ನಮ್ಮವ್ರು ಯಾರು ನಮ್ಮಲ್ಲಿ ಬರೀ ಪುಸ್ತಕ ಬರ್ಕೊಂಡು ಅದನ್ನು ಚೆನ್ನಾಗಿ ಓದ್ಕೊಂಡು ಅವ್ರು ಕಿಲಾಡಿ. ನಾವು ಮೆಕ್ಕಾಲೆ ಓದ್ಕೊಂಡು ಸಂಬಳ ತಗೊಂಡ್ವು, ಅವರು ಚಾಣಕ್ಯ ನೀತಿ ಅನುಸರ ಮಾಡಿ ದೇಶನೇ ಹೊಡ್ಕೊಂಡ್ರು ಅವರು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.